ಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಬಿಡುಗಡೆಗೆ ಇನ್ನು ಒಂದು ವಾರ ಅಷ್ಟೇ ಬಾಕಿ ಇರುವಂತದ್ದು. ಕರೆಕ್ಟ್ ಆಗಿ ಇವತ್ತಿಗೆ ಅಂದ್ರೆ ಬುಧವಾರದ ಈ ಒಂದು ಸಂದರ್ಭಕ್ಕೆ ಇನ್ನು ಟಾಕ್ಸಿಕ್ ಸಿನಿಮಾದ ಒಂದು ರಿಸಲ್ಟ್ ಎಲ್ಲರಿಗೂ ಗೊತ್ತಾಗಿರುತ್ತೆ. ಯಾಕಂದ್ರೆ ಸಾಕಷ್ಟು ನಿರೀಕ್ಷೆಯಿಂದ ಕಾಯ್ತಿರುವಂತ ಸಿನಿಮಾ. ಸೊ ಇನ್ನು ಕೆಜಿ ರಸ್ತೆಯ ಒಂದು ಮುಖ್ಯ ಥಿಯೇಟರ್ ಆಗಿ ಏನು ಸಂತೋಷ್ ಥಿಯೇಟರ್ ಇರುವಂತದ್ದು. ಸೊ ಇಲ್ಲಿ ಕೂಡ ಒಂದು ಈಗಾಗಲೇ ಏನು ಸಂಭ್ರಮ ಮನೆ ಮಾಡ್ತಿರುವಂತದ್ದು. ಯಾಕಂದ್ರೆ ಈಗ ಆಲ್ರೆಡಿ ಮುಂದ್ಗಡೆ ಕಟ್ಔಟ್ ಎಲ್ಲ ಸಿದ್ಧವಾಗ್ತಿದೆ. ಸೊ ಈ ಬಗ್ಗೆ ಮಾತಾಡೋಕೆ ಸಂತೋಷ್ ಥಿಯೇಟರ್ ನ ಸ್ಟಾಫ್ ಆದಂತ ಸಂತೋಷ್ ಅವರು ನಮ್ಮ ಜೊತೆ ಇದ್ದಾರೆ. ಬರೀ ಮಾತಾಡ್ಸೋಣ. ಸರ್ ನಮಸ್ತೆ. ಎಸ್, ಇನ್ ಕರೆಕ್ಟ್ ಆಗಿ ಒಂದು ವಾರ ಅಷ್ಟೇ ಬಾಕಿ ಇರುವಂತದ್ದು. ಟಾಕ್ಸಿಕ್ ಸಿನಿಮಾ ತುಂಬಾ ನಿರೀಕ್ಷೆಯಿಂದ ಕಾಯ್ತಿರುವಂತ ಸಿನಿಮಾ. ಇಡೀ ವಿಶ್ವದಾದ್ಯಂತ ಒಂದು ಅಭಿಮಾನಿಗಳು ಕಾಯ್ತಾ ಇರುವಂತದ್ದು. ಸೊ ಇನ್ನು ನಿಮ್ಮ ಥಿಯೇಟರ್ ಮುಖ್ಯ ಥಿಯೇಟರ್ ಆಗಿ ಇರುವಂತದ್ದು. ಸೊ ಈ ಒಂದು ಸಂಭ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ತುಂಬಾ ಖುಷಿ ಇದೆ ಸರ್. ಸೂರ್ ಪಿಕ್ಚರ್ ಬಂದಿದ್ದು ಆಲಿದೆ ಇಲ್ಲಿ ನಮ್ಮ ಥಿಯೇಟರ್ಗೆ 4ನೇದು. ಫಸ್ಟ್ 2 100 ಡೇಸ್ ಆಯ್ತು. ಒಂದು ಬಂದು ಗೂಗ್ಲಿ, ಒಂದು ರಾಮಾಚಾರಿ, ಒಂದು ಮಾಸ್ಟರ್ ಪೀಸ್ ಬಂದು 50 ದಿನ ಹೋಯ್ತು. ಇಲ್ಲಿ ಬಂದಿರೋ ಪಿಕ್ಚರ್ ಎಲ್ಲ ಫುಲ್ ಸಕ್ಸಸ್ ಪಿಕ್ಚರ್. ಯಾರ್ದು ಯಶ್ ಅವ್ರದ್ದು. ನಮ್ದು 4ನೇ ಪಿಕ್ಚರ್ ಇದು. ನಮಗೂ ತುಂಬಾ ಸಮಾಜ ಆಚರಣೆ ಇದೆ. ಬಂದು ನಾವು ವಿಶ್ ಮಾಡ್ತೀವಿ ತುಂಬಾ 100 ಡೇಸ್ ಹೋಗ್ಲಿ ಅಂತ ಯಶ್ ಅವ್ರಿಗೆ. ಕೆಲವೊಂದ್ ಕಡೆ ಲಕ್ಕಿ ಥಿಯೇಟರ್ ಅಂತ ಅನ್ಸುತ್ತೆ ಅದು. ಸರ್ ಲಕ್ಕಿ ಥಿಯೇಟರ್ ಅವ್ರಿಗೆ. ಲಕ್ಕಿ ಥಿಯೇಟರ್ ಇದು. ಸಂತೋಷ್ ಥಿಯೇಟರ್ ಲಕ್ಕಿ ಥಿಯೇಟರ್. 4ನೇ ಪಿಕ್ಚರ್ ನೋಡಿ ಅವ್ರದ್ದೇನು ರಾಮಾಚಾರಿನೂ ಮುಂದೆ 100 ಡೇಸ್ ಹೋಯ್ತು, ಆಮೇಲೆ ಗೂಗ್ಲಿ ಮುಂದೆ 100 ಡೇಸ್ ಹೋಯ್ತು, ಆಮೇಲೆ ಮಾಸ್ಟರ್ ಪೀಸ್ 50 ದಿನ ಹೋಯ್ತು. ಇದು 4ನೇ ಪಿಕ್ಚರ್. ಹೌದು. ಗೂಗ್ಲಿ ಟೈಮ್ ಏನಾರು ನೆನಪಿದ್ಯಾ ಅವರು ಇಲ್ಲಿ ಥಿಯೇಟರ್ ಬಂದಿದ್ದು ಆ ಕ್ರೌಡ್? ಇಲ್ಲ ಸರ್, ನನ್ಗೆ ನೆನಪಂತೂ ಇಲ್ಲ. ತುಂಬಾ ದಿನ ಆಯ್ತು. ಅವ್ರಿಗೆ ಚೆನ್ನಾಗಿ ಒಳ್ಳೆ ಕಲೆಕ್ಷನ್ ಬಂತು. ನನ್ಗೆ ಫುಲ್ ಗ್ಯಾಪ್ನ ಇದೆ. ರಾಮಾಚಾರಿ ಟಾಪ್ ಸರ್. ಅದಕ್ಕಿಂತ ಟಾಪ್ ಅದು. ಹೇಗಿತ್ತು ಆ ಕ್ರೌಡ್? ಯಾಕಂದ್ರೆ ಮೇನ್ ಥಿಯೇಟರ್ ಇದಾಗಿರುತ್ತೆ. ಕೆಜಿ ರಸ್ತೆನಲ್ಲಿ ಅದೊಂದು ಸಂಭ್ರಮನೇ ಬೇರೆ. ಆ ಸಂಭ್ರಮನೆ ಮೇನ್ ಥಿಯೇಟರ್ ಸರ್. ಆ ಸಂಭ್ರಮನೆ ತುಂಬಾ ಇದಾಯ್ತು. ಭರ್ಜರಿ ಆಗಿತ್ತು ಬಿಡಿ. ಸೊ ಒಂದು 10 ಡೇಸ್ ಮೊದಲೇ ಈಗ ಆಲ್ರೆಡಿ ಮುಂದ್ಗಡೆ ಎಲ್ಲ ನೋಡ್ತಾ ಇದೀವಿ. ಟಾಕ್ಸಿಕ್ ಅವರ ಪೋಸ್ಟರ್ಸ್ ಗಳೆಲ್ಲ ನಡೀತಾ ಇದೆ. ಸೊ ಏನ್ ರೀತಿ ಸೆಲೆಬ್ರೇಷನ್ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರೆ? ಅವತ್ತೇನು ಫ್ಯಾನ್ ಶೋ ಇರುತ್ತೆ ಹೇಗೆ ಅಂತ? ಫ್ಯಾನ್ ಶೋ ಇರುತ್ತೆ ಸರ್. ಮತ್ತೆ ಜೊತೆಗೆ ಇಲ್ಲಿ ಫ್ಯಾನ್ಸ್ಗಳು ನೋಡಿ ಬೇಳೆ ತಂದಿಕ್ಕಿದ್ದಾರೆ ಆಲ್ರೆಡಿ. ಇನ್ನು ಇದು ಮಾಡಿಲ್ಲ, ರೆಡಿ ಮಾಡ್ತಾ ಇದಾರೆ ಎಲ್ಲರೂ. ಇನ್ನು 7 ಡೇಸ್ ಮುಂಚೆನೆ ರೆಡಿ ಮಾಡ್ತಾ ಇದಾರೆ. ಪ್ರಿಂಟ್ ಅಲ್ಲೂ ಹಾಕಿದ್ದಾರೆ, ನೀವು ನೋಡಿದ್ರಲ್ಲ, ಪ್ರಿಂಟ್ ಹಾಕಿದ್ದಾರೆ. ತುಂಬಾ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್ ಅದು. ಎಷ್ಟು ಶೋಗಳಾಗ್ಬೋದು ಸರ್ ಅವತ್ತಿಗೆ? ಪಿಕ್ಚರ್ ದೊಡ್ಡದಿರೋದ್ರಿಂದ ಫ್ಯಾನ್ ಶೋ ಬಿಟ್ಟು 4 ಶೋ ಇರ್ಬೋದು ಅಂತ ನನ್ನ ಅನಿಸಿಕೆ. ಸ್ವಲ್ಪ ಪಿಕ್ಚರ್ 3 ಅವರ್ ಮೇಲಿದೆ ಅದು. ಅದರಿಂದ ಒಂದು 4 ಶೋ ಇರ್ಬೋದು. ಫಸ್ಟ್ ಡೇ 5 ಶೋ ಇರ್ಬೋದು ಅಂತ ಅನಿಸಿಕೆ ಸರ್. ಯಶ್ ಅವರ ಬೆಳವಣಿಗೆ ಬಗ್ಗೆ? ಯಶ್ ಬೆಳವಣಿಗೆ ಬಗ್ಗೆ ನಾವು ಹೇಳಕ್ಕಾಗಲ್ಲ ಬಿಡಿ. ಅವ್ರು ಚೆನ್ನಾಗಿ ಬೆಳೆದಿದ್ದಾರೆ. ಅವ್ರ ಬಗ್ಗೆ ನಮ್ಗೆ ಖುಷಿ ಇದೆ ಅಲ್ವಾ. ನಮ್ಗೆ ಯಾಕೆಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರು ಈಗ ಹೋಗಿ ಇದು ಹಾಲಿವುಡ್ ರೇಂಜ್ಗೆ ಬೆಳೆದಿದ್ದಾರೆ ಇವತ್ತು ಅಲ್ವಾ. ಅವರೇ ಇಲ್ಲಿ ಬರಂಗ್ ಮಾಡಿದ್ದಾರೆ. ತುಂಬಾ ನಮ್ಗೆ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಟಾಕ್ಸಿಕ್ ಮೇಲೆ ನಿಮ್ಗೆ ಎಷ್ಟು ನಿರೀಕ್ಷೆ ಇದೆ ಸರ್ ಅಂತ? ಯಾಕಂದ್ರೆ ಗ್ಲಿಮ್ಸ್ ಎಲ್ಲ ನೋಡಿರ್ತೀರಿ, ಟ್ರೈಲರ್ ನೋಡಿರ್ತೀರಿ, ಯಾವ ಮಟ್ಟಿಗೆ ಇರುತ್ತೆ ಅಂತ. ಯಾಕಂದ್ರೆ ಜನ ಮಾತಾಡ್ತಿರೋ ಹಾಲಿವುಡ್ಗೆ ಏನ್ ರೇಂಜ್ ಇದೆ, ಆ ರೇಂಜ್ ನ ಈ ಸಿನಿಮಾ ಟಚ್ ಮಾಡಿದೆ ಅಂತ. ಸೊ ನಿಮ್ ಥಿಯೇಟರ್ ಆಗಿ ಥಿಯೇಟರ್ ಆಗಿ ಒಂದಷ್ಟು ಖುಷಿ ಇರುತ್ತೆ ಒಳಗಡೆ, ನಮ್ ಕನ್ನಡ ಸಿನಿಮಾ ಗೆಲ್ಲಿ ದೊಡ್ಡ ಮಟ್ಟದಾಗ ಹೆಸರಾಗ್ಲಿ ಅಂತ. ಕನ್ನಡ ಸಿನಿಮಾ ಪರ್ಫೆಕ್ಟ್ ಆಗಿ ಗೆಲ್ಲಿ ಅಂತ ಎಲ್ಲಾ ಪಿಕ್ಚರ್ ಗೆಲ್ಲಿ ಅಂತ ಆಸೆ ಇದೆ ನಮ್ಗೆ ಅಲ್ವಾ. ಈಗ ಎಷ್ಟೋರು ಬಂದಿದ್ದಾರೆ, ಇನ್ನೂ ಒಬ್ರು ಬರ್ಲಿ ಅಂತ ಖುಷಿ ಇದೆ ನಮ್ಗೆ. ನಮ್ ಇಂಡಸ್ಟ್ರಿಗೆ ಅಂತವ್ರು ಬೇಕು ಅಲ್ವಾ. ಟಿಕೆಟ್ ಗಳು ಕೇಳ್ತಾ ಇದಾರೆ ಬಂದು? ಇವ್ರು ಕೇಳ್ತಿದಾರೆ ಸರ್. ತುಂಬಾ ಜನ ಕೇಳ್ತಾ ಇದಾರೆ. ಇನ್ನು ಯಾವ್ದು ಆನ್ಲೈನ್ ಬಿಟ್ಟಿಲ್ಲ. ಆಮೇಲೆ ಬಿಟ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಇನ್ನು 7 ಡೇಸ್ ಮುಂಚೆ ಇದೆ ಅಲ್ವಾ. ಇನ್ನು 3-4 ಡೇಸ್ ಮುಂಚೆ ಆಮೇಲೆ ಬಿಡ್ತಾರೆ ಅನ್ಸುತ್ತೆ. ಅದೇ 21st ಗೆ ಬಿಡ್ತೀನಿ ಅಂತ ಹೇಳಿದ್ರೆ ಟಿಕೆಟ್ ಬುಕಿಂಗ್ ಎಲ್ಲ. ಸೊ ಈಗಲೂ ಒಂದಷ್ಟು ಜನ ನೋಡ್ತಾ ಇದೀವಿ, ಆಲ್ರೆಡಿ ಬಿಟ್ಟಿದಾರೆ ಅನ್ನೋ ತರ ಬಂದು ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಕೇಳ್ಕೊಳ್ತಾರೆ ಸರ್, ಗ್ಯಾರಂಟಿ. ನೀವು ಹೇಳಿದ್ ಕರೆಕ್ಟೇ. ಯಾವ ಮಟ್ಟದಲ್ಲಿ ಸಕ್ಸಸ್ ಆಗ್ಬೋದು ಅಂತ ಅನ್ಸುತ್ತೆ ಸರ್ ತಮ್ಗೆ? ಈ ಒಂದು ಪಾಸಿಟಿವ್ ವೈಬ್ ಎಲ್ಲ ನೋಡ್ತಾ ಇದ್ರೆ ಸಿನಿಮಾ ಮೇಲೆ. ಇವತ್ತು 100 ಡೇಸ್ ಬೋದ್ರೆ ನಾವೇ ಗೆದ್ದು ಇಂತಲೇ. ಈಗಿನ ಜನರೇಷನ್ಗೆ ಈಗ ಅಡ್ಡೋರ್ ಕಾಲದಲ್ಲಿ ಇತ್ತು, ವರ್ಷ ಎಲ್ಲ ಓಡ್ತಾ ಇತ್ತು. ಈಗಿನ ಆ ತರ ಸೆಷನ್ ಈಗ 100 ಡೇಸ್ ಹೋದ್ರೆ ಒಂದು ವರ್ಷ ಓಡ್ದಂಗೆ. ಥಿಯೇಟರ್ ಕಡೆಯಿಂದ ಏನಾದ್ರು ಅವತ್ತಿನ ಪ್ಲಾನ್ಸ್ ಏನಾದ್ರು ಇದೆಯಾ ಸೆಲೆಬ್ರೇಷನ್? ನಾವು ಥಿಯೇಟರ್ ಕಡೆಯಿಂದ ಇಲ್ಲ, ಫ್ಯಾನ್ಸ್ಗಳಿಂದ ಬರುತ್ತೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಓಕೆ ಸರ್, ನೋಡಿಲ್ಲ ಇದಿಷ್ಟು ಸಂತೋಷ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.